ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ಮೌಲಾನಾ ಆಜಾದ್ ಮಾದರಿಯ ಶಾಲೆಗಳಲ್ಲಿ ರಿಕ್ರೂಟ್ಮೆಂಟ್ ಅಂದರೆ 2019ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇದು ನೋಟಿಫಿಕೇಶನ್ ನಿಮಗೆ 2018ರಲ್ಲಿ ನೋಟಿಫಿಕೇಶನ್ ಆಗಿತ್ತು. 2018ರಲ್ಲಿ ನೋಟಿಫಿಕೇಶನ್ ಆಗಿ 2019ರಲ್ಲಿ ನಮಗೆ ಎಕ್ಸಾಮ್ ನಡೆಸ್ತಾರೆ. ಅದನ್ನು ನಾವು ಇವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ. ನಿನ್ನೆ ಕ್ಲಾಸಲ್ಲಿ ನಾವು ಸ್ಪೆಸಿಫಿಕ್ ಅಂದರೆ HM ಪೋಸ್ಟಿಗೆ ಸಂಬಂಧಿಸಿದಂತೆ ಸ್ಪೆಸಿಫಿಕ್ ನಾವು ಪೇಪರ್ ಏನೆಲ್ಲ ಇರುತ್ತೆ ಅನ್ನೋದು ನಾವು ನೋಡ್ತಾ ಹೋದ್ವಿ. ಅದರ ಹಿಂದಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಯಾವ ರೀತಿ ಸಿಲೆಬಸ್ ಅನ್ನು ಏನೇನು ಒಳಗೊಂಡಿರುತ್ತೆ, ಅದೇ ರೀತಿಯಾಗಿ ಎಷ್ಟು ಪೋಸ್ಟು ಯಾವ ರೀತಿ ಪ್ರೊಸೆಸ್ ಇದೆ, ಅಂದರೆ ನೇಮಕಾತಿಯ ನಿಯಮಗಳು ಯಾವ ರೀತಿ ಇದ್ವು, ನೇಮಕಾತಿಯ ಪ್ರೊಸೆಸ್ ಯಾವ ರೀತಿ ಇತ್ತು, ಯಾವ ಹಂತದ ಮೂಲಕ ನೇಮಕಾತಿ ಮಾಡ್ತಾರೆ ಅನ್ನೋದು ಗೊತ್ತಾಯಿತು. ನೋಡಿ ಸ್ನೇಹಿತರೆ, ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ನಿಮಗೆಲ್ಲ ಗೊತ್ತಿರುವ ವಿಷಯವಂತೆ 700 ಪೋಸ್ಟ್ ನಮಗೆ FD ಪರ್ಮಿಷನ್ ಸಿಕ್ಕಿದೆ. ಅದೇ ರೀತಿಯಾಗಿ ಇಲ್ಲಿ ಪ್ರತಿಯೊಂದು ಅಂದರೆ ಒಂದು ಸ್ಕೂಲಿಗೆ, ಒಂದು ಶಾಲೆಗೆ 7 ಶಿಕ್ಷಕರಂತೆ ನೇಮಕಾತಿ ಮಾಡ್ತಾ ಇದ್ದಾರೆ. 7 ಶಿಕ್ಷಕರು ಅಂದರೆ ಇಲ್ಲಿ ಟೋಟಲು 700 ಟೀಚರ್ಸ್ ನೀಡಿದೆ. ಅದು ನಾವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಆಲ್ರೆಡಿ ಹಿಂದಿನ ವಿಡಿಯೋ ನೋಡಿ, ಅದೇ ರೀತಿಯಾಗಿ ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ನಾವು ಒಂದು ಜಾಬ್ ಪಡಿಬೇಕಾದ್ರೆ ಇತ್ತೀಚೆಗೆ ಎಷ್ಟು ಕಾಂಪಿಟೇಷನ್ ಆಗಿದೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ಆ ರೀತಿ ಆಗಿದೆ. ಯಾಕಂತಂದಾಗ ನಾವು ಫಸ್ಟ್ ಆಫ್ ಆಲ್ ತಪ್ಪು ಏನು ಮಾಡ್ತೀವಂದರೆ, ಹೋಗಲಿ ಬಿಡು ನೋಟಿಫಿಕೇಶನ್ ಆಗಿಂದ ನಾವು ಸ್ಟಡಿ ಮಾಡೋಣ ಅಂತ ನಿರ್ಧಾರಕ್ಕೆ ಬರ್ತೀವಿ. ಅದಾದ ನಂತರ ನೋಟಿಫಿಕೇಶನ್ ಆಗುತ್ತೆ, ಇರಲಿ ಬಿಡಿನ ಏನಿದೆ, ಎಕ್ಸಾಮ್ ಬಹಳಷ್ಟು ದೂರ, ಇನ್ನೊಂದು 6 ಮಂತು ಅಥವಾ 4 ಮಂತ್ ಇದೆ, ಇನ್ನೊಂದು 2 ಮಂತ್ ಬಿಟ್ಟು ಓದಕ್ಕೆ ಸ್ಟಾರ್ಟ್ ಮಾಡೋಣ ಅಂತೀವಿ. ಅದಾದ ನಂತರ ಹಾಲ್ ಟಿಕೆಟ್ ಬರುತ್ತೆ, ಆವಾಗ ನಾವು ಏನು ಮಾಡೋಕ್ಕಾಗಲ್ಲ. ಅದು ನೆನಪಿರಲಿ ನಮಗೆ. ಮಿನಿಮಮ್ ಅಂದರೆ ಇದು ಮೌಲಾನಾ ಆಜಾದ್ ಶಿಕ್ಷಕರ ನೇಮಕಾತಿ ಇದೆಯಲ್ಲ, ತುಂಬ ಟಫ್ ಇದೆ. ಹೆಂಗಂದರೆ ನೆಗೆಟಿವ್ ಕ್ವಶನ್ ಇರುತ್ತೆ, ಗ್ರೂಪ್ ಸಿ ಇರುತ್ತೆ, ನೆಗೆಟಿವ್ ಕ್ವಶನ್ ಪೇಪರ್ ಇರುತ್ತೆ, ನೆಗೆಟಿವ್ ಕ್ವಶನ್ ಇರುತ್ತೆ. ಅದು ಒಂದಿರಲಿ. ಇನ್ನೊಂದು ಏನಂದರೆ ಕ್ವಶನ್ ಕೂಡ ಡೀಪ್ ಆಗಿ ಕ್ವಶನ್ ತೆಗಿತಾನೆ. ಈಗ ನಮಗೆ ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಸ್ನೇಹಿತರೆ, ಇಲ್ಲಿ ಕಮ್ಯುನಿಕೇಶನ್ ಪೇಪರ್ ತೆಗೆದಿದ್ದಾನೆ ಅಂದರೆ ತುಂಬ ಟಫ್ ತೆಗೆದಿದ್ದಾನೆ ಕ್ವಶನ್ ಪೇಪರ್. ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅದೇ ರೀತಿಯಾಗಿ ನಮಗೆ ಕಂಪ್ಯೂಟರ್ ಆಗಿರ್ಬೋದು. ಈಗ ಹೆಂಗದಪ್ಪ ಅಂತಂದರೆ HSR ಆಗಿರ್ಬೋದು, GPSR ಆಗಿರ್ಬೋದು, ಇವುಗಳಿಗೆ ಒಂದು ಸಬ್ಜೆಕ್ಟ್ ವೈಸ್ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯ ಸ್ಪೆಸಿಫಿಕ್ ಪೇಪರ್ ಇರಲ್ಲ, ಸಬ್ಜೆಕ್ಟ್ ವೈಸ್ ಇರಲ್ಲ. ಇನ್ನೊಂದು ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ. ಮಿನಿಮಮ್ ಅಂದರೆ ಒಂದು 200 ಕಾಲ್ ಬಂದಿದೆ ಇವತ್ತು. ಏನಪ್ಪ ಅಂತಂದಾಗ ಇಲ್ಲಿ ಟೆಟ್ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಟೆಟ್ ಅವಶ್ಯಕತೆ ಇಲ್ಲ. ಓಕೆನಾ ಸ್ನೇಹಿತರೆ? ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕಂತಂದಾಗ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ, ನೀವು ಆರಾಮಾಗಿ ವೀಕ್ಷಣೆ ಮಾಡಬಹುದು. ಓಕೆನಾ ಸ್ನೇಹಿತರೆ? ಓಕೆ, ಈಗ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇನ್ನೊಂದು ನೆನಪಿರಲಿ, ಯಾರು ಸ್ಕಿಪ್ ಮಾಡಬೇಡಿ. ಯಾಕಂತಂದಾಗ ನಾ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪಬೇಕಂತಂದರೆ ನೀವು ಸಬ್ಸ್ಕ್ರೈಬ್ ಆಗೋದು ಮರಿಬಾರ್ದು. ಓಕೆನಾ? ಓಕೆ, ಕ್ವಶನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾವ ರೀತಿ ಕ್ವಶನ್ ಇದೆ, ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವು ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ಈಗ ಏನಾಗುತ್ತೆ ಅಂತಂದಾಗ ನಾವು ಫಸ್ಟ್ ಆಫ್ ಆಲ್ ಒಂದು ನೋಟಿಫಿಕೇಶನ್ ಆಗಿದೆ ಅಂದರೆ ಅದರ ನೋಟಿಫಿಕೇಶನ್ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೋಬೇಕು. ಅದಾದ ನಂತರ ಹಿಂದೆ ಯಾವಾಗಾದರೂ ನೇಮಕಾತಿ ಆಗಿತ್ತಾ ಅದನ್ನು ನಾವು ತಿಳ್ಕೋಬೇಕು. ಅದಾದ ನಂತರ ನೇಮಕಾತಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಬೇಕು. ಏನು ಮಾಡಬೇಕಂದ್ರೆ ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡಬೇಕು. ಯಾಕಂತಂದಾಗ ಅದೇ ಬೇಸ್ಡ್ ಮೇಲೆ ನಮ್ಗೆ ಕ್ವಶನ್ ರೇಸ್ ಆಗ್ತದೆ, ಅದೇ ಬೇಸ್ಡ್ ಮೇಲೆ ನಮಗೆ ಕ್ವಶನ್ ರೇಸ್ ಆಗ್ತದೆ. ಅದಕ್ಕೋಸ್ಕರ
ಯಾವುದೇ ಒಂದು ಎಕ್ಸಾಮ್ ನಲ್ಲಿ ನಾವು ಫಸ್ಟ್ ನಮ್ಮ ಮುಂದೆ ಏನಿರಬೇಕು, ಸಿಲೆಬಸ್ ಇರಬೇಕು. ಅದಾದ ನಂತರ ಕ್ವಶನ್ ಪೇಪರ್ ಇರಬೇಕು. ಸಿಲೆಬಸ್ ಇರಬೇಕು, ಕ್ವಶನ್ ಪೇಪರ್ ಇರಬೇಕು. ಹಂಗಿದ್ದಾಗ ಮಾತ್ರ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ. ಇಲ್ಲವಾದ್ರೆ ನಾವು ಸಾಧ್ಯನೇ ಇಲ್ಲ. ಓಕೆನಾ? ನೋಡಿ, ಈ ಸಿಲೆಬಸ್ ಇದೆಯಲ್ಲ, ಪ್ರತಿಯೊಂದಕ್ಕೂ ಯೂಸ್ ಇದೆ. ಓಕೆ, ಟೈಮ್ ವೇಸ್ಟ್ ಮಾಡಬೇಡ. ಓಕೆ, ಸ್ಟಾರ್ಟ್ ಮಾಡಬೇಡ. ಓಕೆನಾ? ನೋಡಿ, ಕ್ವಶನ್ 1 ಹೀಗಿದೆ. ಕೆಲವು ಸರಕುಗಳಲ್ಲಿ ಇಲ್ಲಿ ಕಾಣ್ತಾ ಇದೆ, ಕೆಲವು ಸರಕುಗಳಲ್ಲಿ ವಾಸ್ತವ ಬೆಲೆ ಗೊತ್ತುಪಡಿಸುವ ಓಕೆ ಉದ್ದೇಶವು ಯಾವುದಾಗಿದೆ, ಅದರ ಉದ್ದೇಶ ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಕೆಲವು ಸರಕುಗಳಲ್ಲಿ ಕೆಲವು ಒಂದು ಸರಕುಗಳಿದಾವೆ, ಆ ಸರಕುಗಳ ಬೆಲೆ ಯಾವುದರ ಉದ್ದೇಶವಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ಉತ್ಪಾದಕ ನಿಯಂತ್ರಣ ಆಗಿರ್ಬೋದು, ಉತ್ಪಾದನೆಯನ್ನು ನಿಯಂತ್ರಣ ಮಾಡುವುದು, ಬೆಲೆ ಜಾಸ್ತಿ ಇದ್ದಾಗ ಉತ್ಪಾದನೆ ನಿಯಂತ್ರಣ ಆಗ್ಬೋದು ಅನ್ನೋ ಉದ್ದೇಶ. ಗ್ರಾಹಕರ ನಿಯಂತ್ರಣ. ನೋಡಿ, ಫಾರ್ ಎಕ್ಸಾಂಪಲ್, ಈಗ ಒಂದು ಪೆನ್ ಇದೆ, ಇವತ್ತು 5 ರೂಪೀಸ್ ಇದೆ, ಒಂದು ವರ್ಷ ಬಿಟ್ರೆ 8 ರೂಪೀಸ್ ಆಗುತ್ತೆ. ಆದ್ರೆ ಇದು ಕಸ್ಟಮರ್ ನಿಯಂತ್ರಣ ಮಾಡೋಕೆನಾ ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ಫಸ್ಟಿಗೆ ಒಂದು ವಸ್ತುವಿನ ಬೆಲೆ 5 ರೂಪಾಯಿ ಇದೆ, ಒಂದು ವರ್ಷ ಬಿಟ್ಟ ನಂತರ ಎಷ್ಟಾಗುತ್ತೆ? 8 ರೂಪಾಯಿ ಆಗುತ್ತೆ. ಅಂದ್ರೆ ಇದು ವಾಸ್ತವ ಬೆಲೆ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ. ಗ್ರಾಹಕರ ನಿಯಂತ್ರಣ ಅಂದ್ರೆ ಈ ಕೊಂಡುಕೊಳ್ಳುವನ್ನು ನಿಯಂತ್ರಣ ಮಾಡುವುದಾ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಅತ್ಯಧಿಕ ಲಾಭ ಮಾಡುವುದಕ್ಕೆ ಅಂದ್ರೆ ಈ ವಸ್ತುವನ್ನು ಒಂದು ಕಂಪ್ನಿ ತಯಾರು ಮಾಡ್ತಾ ಇದೆ, ಆ ಕಂಪ್ನಿ ತಯಾರು ಮಾಡ್ತಾ ಇದ್ದಲ್ಲಿ ಅಧಿಕವಾಗಿ ಲಾಭ ಗಳಿಸಲು ಬೆಲೆಯನ್ನು ಒಂದು ಗೊತ್ತು ನಿಗದಿಪಡಿಸಲಾಗುತ್ತಿದೆ ಅಂತಾನೆ ಹೇಳ್ಬೋದಾ ಅಂತ ಕೇಳ್ತಾ ಇದ್ರೆ, ಇಲ್ಲಾಂದ್ರೆ ಅವಶ್ಯಕತೆ ಉಳ್ಳ ಜನರಿಗೆ ಸರಕು ಪೂರೈಕೆ ಅಂತ ಕೇಳ್ತಾರೆ. ನೋಡ್ರಿ, ಅವಶ್ಯಕತೆ ಉಳ್ಳ ಜನರಿಗೆ ಸರಕು ಪೂರೈಕೆ ಇಲ್ಲಿ ಸರಿಯಾದ ಆನ್ಸರ್ ಆಗಿದೆ. ಇವೆಲ್ಲ ನಿಯಂತ್ರಣ ತಪ್ಪು, ಗ್ರಾಹಕರ ನಿಯಂತ್ರಣ ತಪ್ಪಾಗುತ್ತೆ. ಇಲ್ಲಿ ಅತ್ಯಧಿಕ ಲಾಭ ಗಳಿಸೋದು ಕೂಡ ತಪ್ಪಾಗುತ್ತೆ. ಲಾಭ ಗಳಿಸ್ತಿರ್ಬಾ ಅಂತಂದ್ರೆ 1 ರೂಪಾಯಿ ಇದ್ದಿದ್ರೆ 10 ರೂಪಾಯಿ ಮಾರಕ್ಕಾಗತ್ತಾ? ಸೊ ಅಲ್ಲ. ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ 4 ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಹೀಗಿದೆ. ನೋಡಿ, ಕರ್ನಾಟಕದ ಯಾವ ಸ್ಥಳದಲ್ಲಿ ಪ್ರಥಮ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆ ಆಯಿತು ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇದು ಕೇಳಿರುವಂತ ಪ್ರಶ್ನೆ 2019ರಲ್ಲಿ. ಇದು ಅಂದ್ರೆ 5 ವರ್ಷಗಳ ಹಿಂದೆ ಕೇಳಿರುವಂತ ಪ್ರಶ್ನೆ. ಮುಂದೆ ಬರುವ ಪ್ರಶ್ನೆಗಳು ಯಾವ ರೀತಿ ಇರ್ತಾವಂತೆ ಯಾರಿಗೆ ಗೊತ್ತು? ಅದಕ್ಕೋಸ್ಕರ ಫುಲ್ ಡೀಪ್ ಆಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಕ್ವಶನ್ ಈ ರೀತಿ ಇದೆ. ಕರ್ನಾಟಕದ ಯಾವ ಸ್ಥಳದಲ್ಲಿ ಪ್ರಥಮ ಕೃಷಿ ಪತ್ತಿನ ಸಹಕಾರ ಸಂಘ ರಚನೆ ಆಯಿತು? ನೋಡ್ರಿ, ಇಲ್ಲಿ ಬೆಂಗಳೂರು, ಗಣಿಗಿನಾಳು, ಧಾರವಾಡ, ದಕ್ಷಿಣ ಕನ್ನಡ. ಸಡನ್ಲಿ ದಕ್ಷಿಣ ಕನ್ನಡ ಹೋಗ್ತಾರೆ, ಉಡುಪಿ ಇದ್ರೆ ಉಡುಪಿ ಆಗ್ತಾರೆ. ಇದು ರಾಂಗ್ ಆಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಕಣಿಗಿನಹಾಳ್ ಸರಿಯಾದಂತಹ ಉತ್ತರ. ನೋಡ್ರಿ, ದೇಶದ ಮೊಟ್ಟ ಮೊದಲ ಬಾರಿಗೆ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆಯಾಗಿದ್ದೇ ನಮ್ಮ ಕರ್ನಾಟಕದಲ್ಲಿ. ಎಷ್ಟರಲ್ಲಿ ಅಂದಾಗ 1904ರಲ್ಲಿ. ಎಲ್ಲಿ ಅಂದಾಗ ಧಾರವಾಡ ಜಿಲ್ಲೆ, ಅಂದ್ರೆ ಆಗ ಧಾರವಾಡ ಜಿಲ್ಲೆ ಆಗಿತ್ತು, ಈಗ ಗದಗ ಜಿಲ್ಲೆಯ ಕಣಗಿನಹಾಳ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರ್ಯಾರು ಸ್ಥಾಪನೆ ಮಾಡ್ತಾರೆ ಅಂದಾಗ ಇಲ್ಲಿ ಏನಾಗುತ್ತಪ್ಪ ಅಂತಂದಾಗ ಸಣ್ಣ ರಾಮನಗೌಡ, ಅದೇ ರೀತಿಯಾಗಿ ಸಿದ್ದರಾಮನಗೌಡ ಪಾಟೀಲ್ ಅವರು ಇಬ್ಬರು ಏನ್ ಮಾಡ್ತಾರೆ ಅಂದ್ರೆ ಭಾರತದಲ್ಲಿ ಪ್ರಥಮವಾಗಿ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪಿಸ್ತಾರೆ. ನೋಡಿ, ಇನ್ನೊಂದು ನಿಮ್ಗೆ ಐಡಿಯಾ ಬೇಕಂದ್ರೆ, ರೈತರ ಮಕ್ಕಳು ನಾವೆಲ್ಲ ಎಲ್ಲಾದ್ರೂ ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ಸಾಲ ತಗೊಳಕ್ ಹೋಗ್ತಾ ಇರ್ತೀವಿ. ಅಲ್ಲಿ ನೀವು ಒಂದು ಫೋಟೋ ಇರುತ್ತೆ, ಯಾರ್ದಿರುತ್ತೆ ಅಂತಂದಾಗ ಸಿದ್ದರಾಮನಗೌಡ ಪಾಟೀಲ್ ಅವ್ರದ್ದು, ಸಣ್ಣ ರಾಮನಗೌಡ ಪಾಟೀಲ್ ಅವ್ರದ್ದು ಇಬ್ಬರದು ಫೋಟೋ ಇರುತ್ತೆ. ಅಲ್ಲಿ ನೋಡಿ 1904 ಅಂತಾನೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಓಕೆನಾ?
ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್ ಕೇಳಿದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕರ್ನಾಟಕದಲ್ಲಿ ಎಷ್ಟರಲ್ಲಿ ಜಾರಿಗೆ ಬಂದಿತು ಅಂತ ಕೇಳ್ತಾರೆ. ನೋಡ್ರಿ, ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ 2005ರಲ್ಲಿ ಜಾರಿಗೆ ಬರುತ್ತೆ. ಆದರೆ ನಮ್ಮ ಇನ್ನೊಂದೇನಂತಂದಾಗ ಕರ್ನಾಟಕದಲ್ಲಿ ಪ್ರಥಮವಾಗಿ ಮೊದಲ ಹಂತದಲ್ಲಿ 5 ಜಿಲ್ಲೆಗಳನ್ನು ಆಯ್ಕೆ ಮಾಡ್ತಾರೆ. ಈ ಸಮಿತಿ ರಚನೆ ಯಾವುದಪ್ಪ ಅಂದ್ರೆ DM ನಂಜುಂಡಪ್ಪ ವರದಿ. ನಂಜುಂಡಪ್ಪ ವರದಿಯವರ ಆದೇಶದ ಮೇರೆಗೆ 5 ಜಿಲ್ಲೆಗಳನ್ನು ಆಯ್ಕೆ ಮಾಡ್ತಾರೆ. ಅವು ಯಾವ ಜಿಲ್ಲೆಗಳಂದ್ರೆ ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು ಅಥವಾ ಕಲಬುರಗಿ ಆಗಿರ್ಬೋದು, ರಾಯಚೂರು, ದಾವಣಗೆರೆ ಮತ್ತು ಚಿತ್ರದುರ್ಗ, ಇವುಗಳನ್ನು ಆಯ್ಕೆ ಮಾಡ್ತಾರೆ. ಯಾವಾಗಂತಂದಾಗ ಇಲ್ಲಿ ಸರಿಯಾದಂಥ ಉತ್ತರ 1/4/2006ರಲ್ಲಿ ಕರ್ನಾಟಕದಲ್ಲಿ ಮೊದಲ ಹಂತದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬರುತ್ತೆ. ನೋಡ್ರಿ, ಇನ್ನೊಂದು ಕ್ವಶನ್ ನಂಬರ್ 4 ಇದೆ. ಇಲ್ಲಿ ಏನ್ ಕೇಳಿದೆ ನೋಡ್ರಿ, ಭಾರತೀಯ ಅರ್ಥವ್ಯವಸ್ಥೆಯ ಮೂಲಾಧಾರ ಯಾವುದು? ಭಾರತೀಯ ಅರ್ಥವ್ಯವಸ್ಥೆಯ ಮೂಲಾಧಾರವೆಂದರೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ನೋಡಿ ಸ್ನೇಹಿತರೆ, ಸಾರ್ವಜನಿಕ ವಲಯ ಹಾಗೂ ಖಾಸಗಿ ವಲಯಗಳ ಸಹ ಅಸ್ತಿತ್ವ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದಂಗೆಲ್ಲ ಟೈಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ಆನ್ಸರ್ನ ಏನು ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬಿಡ್ತೀನಿ ಸ್ನೇಹಿತರೆ. ಓಕೆನಾ? ನೋಡಿ, ಭಾರತೀಯ ಅರ್ಥವ್ಯವಸ್ಥೆಯ ಮೂಲಾಧಾರವೆಂದರೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಸಾರ್ವಜನಿಕ ವಲಯ ಹಾಗೂ ಖಾಸಗಿ ವಲಯಗಳ ಸಹ ಅಸ್ತಿತ್ವ. ಇಲ್ಲಿ ಸರಿಯಾದಂಥ ಉತ್ತರ ಸ್ನೇಹಿತರೆ. ನೋಡಿ, ಕ್ವಶನ್ ನಂಬರ್ 5 ಮತ್ತೆ ಈ ರೀತಿ ಇದೆ. 5ನೇದು ಏನಿದೆ ನೋಡ್ರಿ, ಕ್ವಶನ್ ನಂಬರ್ 5 ಅಂತಂದಾಗ, 1 ಸೆಕೆಂಡ್. ಸ್ನೇಹಿತರೆ, ಇಲ್ಲಿ ಕ್ವಶನ್ ಪೇಪರ್ ಕೂಡ ನನ್ನ ಮುಂದೆ ಇದೆ, ಹಾಗಾಗಿ ಇದು ಮಾಡ್ತಾ ಇದ್ದೀನಿ. ಓಕೆ, ನೋಡ್ರಿ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಡಿಸೆಂಬರ್ 23, 2014ರಂದು ಕರ್ನಾಟಕ ಸರ್ಕಾರವು ನೇಮಿಸಿದ 14ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? 14ನೇ ಆಯೋಗದ ಹಣಕಾಸರು ಯಾರಾಗಿರ್ತಾರೆ? ನೋಡ್ರಿ, 14ನೇ ಹಣಕಾಸು ಆಯೋಗ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇದು. ಇಲ್ಲಿ ಸರಿಯಾದಂತ ಉತ್ತರ ಸಿ ಚಿನ್ನಸ್ವಾಮಿ ಅಂತ ಹೇಳ್ಬೋದು. ನೋಡ್ರಿ, 5ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದಾಗ, ಇಲ್ಲಿ ನೋಡ್ರಿ, ಮಾಜಿ ಸಂಸದರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಏನಾಗಿರ್ತಾರೆ? ಸಿ ನಾರಾಯಣ ಸ್ವಾಮಿ ಅಂತಾನೆ ಹೇಳ್ಬೋದು. 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ ಈ ಪ್ರೆಸೆಂಟ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 6 ಈ ರೀತಿ ಇದೆ. ಭಾರತದ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿ ಯಾರು? ನೋಡಿ, ಭಾರತದ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿ ಯಾರು? ಇಲ್ಲಿ ಸರೋಜಿನಿ ನಾಯ್ಡು ಇವರು ರಾಜ್ಯಪಾಲ ಆಗ್ತಾರೆ. ಇಲ್ಲಿ ಸರಿಯಾದಂತ ಉತ್ತರ ನೋಡಿ ಸ್ನೇಹಿತರೆ, ಮೀರಾ ಕುಮಾರ್ ಸರಿಯಾದಂತ ಉತ್ತರ. ಓಕೆನಾ? ನೆಕ್ಸ್ಟ್ ಇವರೆಲ್ಲ ಮಂತ್ರಿಗಳು, ಸುಷ್ಮಾ ಸ್ವರಾಜ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 7. ಭಾರತೀಯ ಸಂವಿಧಾನದ ಯಾವ ವಿಧಿಯು ಭಾರತ ಸರ್ವೋಚ್ಚ ನ್ಯಾಯಾಲಯದ ರಚನೆ ಬಗ್ಗೆ ವ್ಯವಹರಿಸುವುದು? ಇಲ್ಲಿ ಸರಿಯಾದಂತ ಉತ್ತರ ನೋಡಿ ಸ್ನೇಹಿತರೆ, 124. ಇಲ್ಲಿ
ಸರಿಯಾದಂತಹ ಉತ್ತರ. ಕ್ವಶನ್ ನಂಬರ್ 8 ಈ ರೀತಿ ಇದೆ. ಹೆಂಗಿದೆ ನೋಡ್ರಿ. ಉಡಾನ್. ಉಡಾನ್ ಅಂದ್ರೆ ಏನು ಅಂತ ಕೇಳ್ತದೆ. ಒಂದು ಸೆಕೆಂಡ್. ಉಡಾನ್ ಇದನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಉಡೇ ದೇಶ್ ಕಾ ಆಮ್ ನಾಗರಿಕ್. ನೋಡಿ, ಉಡೇ ದೇಶ್ ಕಾ ಆಮ್ ನಾಗರಿಕ್ ಇದು ಸರಿಯಾದಂತಹ ಉತ್ತರ. ಇದು ಏನಂದ್ರೆ ಹಿಂಗಂದ್ರೆ, ಉಡೇ ದೇಶ್ ಕಾ ಹಮ್ ನಾಗರಿಕ್ ಅಂತಂದ್ರೆ ಇಲ್ಲಿ ದೇಶದ ಸಾಮಾನ್ಯ ನಾಗರಿಕರನ್ನು ಹಾರಲು ಬಿಡಿ ಅಂದ್ರೆ ಹಿಂದಿಯಲ್ಲಿ ಇದೆ ಒಬ್ಬ ವ್ಯಕ್ತಿಯನ್ನು ಫ್ರೀಯಾಗಿ ಬಿಡಿ ಅಂತ ಅರ್ಥ. ಇದು ಏನಪ್ಪಾ ಅಂತಂದ್ರೆ ಹಿಂದಿಯಲ್ಲಿ ವಿಮಾನ ನಿಲ್ದಾಣ ಅಂತ ನಾವು ಕರಿತೀವಿ. ಪ್ರಾದೇಶಿಕ ವಿಮಾನ ನಿಲ್ದಾಣದ ಅಭಿವೃದ್ಧಿಯ ಒಂದು ಏನಾಗುತ್ತಂದ್ರೆ ಕಾರ್ಯಕ್ರಮವಾಗಿದೆ. ಇದು ಒಂದು ವಿಮಾನ ನಿಲ್ದಾಣ ಕಾರ್ಯಕ್ರಮವಾಗಿದೆ ಅಂದ್ರೆ ಪ್ರಾದೇಶಿಕ ಅಭಿವೃದ್ಧಿಯ ಕಾರ್ಯಕ್ರಮವಾಗಿದೆ ಅಂತ ನಾವು ಹೇಳಬಹುದು. ನೋಡ್ರಿ, ಕ್ವಶನ್ ನಂಬರ್ 9 ಇಲ್ಲಿ ಈ ರೀತಿ ಇದೆ. ಕ್ವಶನ್ ನಂಬರ್ 9 ನೋಡ್ರಿ. ನ್ಯಾಯಾಂಗೀಯ ಪುನರ್ ಪರಿಶೀಲನೆಯು ಡ್ಯಾಶ್ ಡ್ಯಾಶ್ನ ವಿಶೇಷ ಅಧಿಕಾರವಾಗಿದೆ. ನ್ಯಾಯಾಂಗದ ಪುನರ್ ಪರಿಶೀಲನೆಯು ಡ್ಯಾಶ್ ಡ್ಯಾಶ್ನ ವಿಶೇಷ ಅಧಿಕಾರವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವುದಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸರಿಯಾದಂತ ಉತ್ತರ 3. ಅಶೋಕ್ ಮೆಹ್ತಾ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿಯ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ನೋಡಿ, ಅಶೋಕ್ ಮೆಹ್ತಾ ಸಮಿತಿಯು ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದಂತ ನೋಡ್ರಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಲೋಕಾಯುಕ್ತ, ಸ್ಥಳೀಯ ಸರ್ಕಾರ. ನೋಡ್ರಿ, ಸ್ಥಳೀಯ ಸ್ವಯಂ ಆಡಳಿತಕ್ಕೆ ಸಂಬಂಧಿಸಿದೆ. ನೋಡ್ರಿ, ಅಶೋಕ ಮೆಹ್ತಾ ಸಮಿತಿಯು ಏನಾಗುತ್ತೆ ಅಂತಂದಾಗ 1977ರಲ್ಲಿ ಏನಾಗುತ್ತೆ ಜಾರಿಗೆ ಬರುತ್ತೆ. 78ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತದೆ. 132 ಶಿಫಾರಸನ್ನು ಒಳಗೊಂಡಿರುತ್ತದೆ. ಅಶೋಕ್ ಮೆಹ್ತಾ ಸಮಿತಿ ಇವರು ಸ್ಥಳೀಯ ಆಡಳಿತಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಹೆಂಗಂದ್ರೆ ಪಂಚಾಯತ್ ಆಡಳಿತ, ತಾಲೂಕ್ ಪಂಚಾಯತ್ ಆಡಳಿತ ಈ ರೀತಿಯಾಗಿ ಒಂದು ಕೊಡ್ತಾರೆ ಅಂತ ನಾವು ಅವು ಯೋಜನೆಗಳನ್ನು ಕೂಡ ಒಂದು ಕ್ಲಾಸ್ ಮಾಡೋಣ. ಆ ಮೂಮೆಂಟ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದಾಗ ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದನಡಿಯಲ್ಲಿ ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾಗಿದೆ? ನೋಡಿ, ಇನ್ನೊಮ್ಮೆ ಕ್ವಶನ್ನು. ಭಾರತೀಯ ಸಂವಿಧಾನದ ಕೆಳಕಂಡ ಯಾವ ಅನುಚ್ಛೇದನಡಿಯಲ್ಲಿ ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ 3 ಕೂಡ ಕೊಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ 3 ತುರ್ತು ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಯಾವುದಕ್ಕೆ ಅಂತ ನಾವು ಇಲ್ಲಿ ನೋಡ್ಬಹುದು ಸ್ನೇಹಿತರೆ. ಇಲ್ಲಿ ನೋಡಿ, ಇದಕ್ಕೆ ಸರಿಯಾದಂತ ಉತ್ತರ 1 ಅನುಚ್ಛೇದನ ಆರ್ಥಿಕ ತುರ್ತು ಪರಿಸ್ಥಿತಿಯು 360. ನಮ್ಮ ಭಾರತದಲ್ಲಿ ಇನ್ನುವರೆಗಾದರೆ ಆರ್ಥಿಕ ತುರ್ತು ಪರಿಸ್ಥಿತಿ ನಾವು ಕಂಡಿಲ್ಲ. ನೆನಪಿರ್ಲಿ ಸ್ನೇಹಿತರೆ, ಕಂಡಿಲ್ಲ. ಆದರೆ 52 ಇದೆಯಲ್ಲ, ಇದು ಏನಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಅದೇ ರೀತಿಯಾಗಿ 56ನೇದು ಆಂತರಿಕ ತುರ್ತು ಪರಿಸ್ಥಿತಿ. ಆಂತರಿಕ ಅಂದ್ರೆ ಒಳಗೆ ಗಲಭೆಗಳಾದಾಗ ನಡೆಯುವಂತ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದಾಗ ಇಲ್ಲಿ ಏನಾಗುತ್ತಪ್ಪ ಅಂತಂದಾಗ ಬೇರೆ ದೇಶಗಳು ಆಕ್ರಮಣ ಮಾಡಿದಾಗ, ಫಾರ್ ಎಕ್ಸಾಂಪಲ್ 1962 ಚೀನಾ ಆಕ್ರಮಣ, ಓಕೆನಾ, ಈ ರೀತಿಯಾಗಿ. ಇನ್ನೊಂದೇನೆಂದ್ರೆ ಇದು ಇಂದಿರಾ ಗಾಂಧಿ ಅವರಿದ್ದಾಗ 1974ರಲ್ಲಿ ಏನಾಗುತ್ತೆ, ಒಂದು ಆಂತರಿಕ ಗಲಭೆ ಉಂಟಾಗತ್ತೆ. ಅದು ಅನುಚ್ಛೇದನ 70 ಇದು ಏನಾಗುತ್ತೆ ಅಂದ್ರೆ ಒಂದು ಹಿಂದುಳಿದ ಪ್ರದೇಶಕ್ಕೆ ಸಂಬಂಧಿಸಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, 12ನೇ ಕ್ವಶನ್ ಈ ರೀತಿ ಇದೆ. ಭಾರತದ ಸಂವಿಧಾನದ ಯಾವ ವಿಧಿಯು ಒಕ್ಕೂಟ ಸರ್ಕಾರದ ಅಧಿಕೃತ ಭಾಷೆಯ ಬಗ್ಗೆ ವ್ಯವಹರಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದಾಗ 343ನೇ
ವಿಧಿ. ಇದು ಸರಿಯಾದಂಥ ಉತ್ತರ 343ನೇ ವಿಧಿ ಅಂತ ನಾವು ಹೇಳಬಹುದು. ಇದು ಅಧಿಕೃತ ಭಾಷೆಗಳ ಬಗ್ಗೆ ಒಂದು ವಿವರಣೆ ನೀಡುತ್ತದೆ. 341ನೇ ವಿಧಿ ಏನಾಗುತ್ತಂದ್ರೆ ಇದು ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದ ಒಂದು ವಿಧಿಯಾಗಿದೆ. 332ನೇ ವಿಧಿ ಏನಾಗಿದೆ ಅಂದರೆ ST SC ರಾಜ್ಯಸಭೆಗಳಲ್ಲಿ ಮೀಸಲಾತಿ ಬಗ್ಗೆ ತಿಳಿಸುತ್ತದೆ. ಇದು 336 ಅಂದರೆ ನಮ್ಮ ಆಂಗ್ಲೋ ಇಂಡಿಯನ್ಗೆ ಸಮುದಾಯಕ್ಕೆ ವಿಶೇಷ ಉಪಬಂಧ ತಿಳಿಸುತ್ತೆ. ಆಂಗ್ಲೋ ಇಂಡಿಯನ್ನರಿಗೆ ಸಂಬಂಧಿಸಿದಂತೆ ಉಪಬಂಧಗಳನ್ನು ತಿಳಿಸುವಂಥ ವಿಧಿ 336. ಕ್ವಶನ್ ನಂಬರ್ ನೋಡಿ 13. ಭಾರತೀಯ ಸಂವಿಧಾನದ ಅನುಸೂಚಿಯು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ಬೇಕಂತಂದಾಗ ಡ್ಯಾಶ್ ಅಂತ ಕೇಳಿದ್ದಾರೆ. ಇಲ್ಲಿ ನೇರವಾಗಿ ನಾನು ಹೇಳ್ತಾ ಹೋಗ್ತೀನಿ. ಮುಖ್ಯ ದಾಖಲೆಗೆ ಲಗತ್ತಿಸಲಾದ ಒಂದು ಪಟ್ಟಿ, ಕೋಷ್ಟಕ ಅಥವಾ ಅಗತ್ಯದ ವಿವರಗಳು. ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್, RBI ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಹೀಗೆ ಈ ಕೆಳಗಿನ ಯಾವ ಸಂಸ್ಥೆಯು ತಪಾಸಣೆ ನಡೆಸಲು ಅಧಿಕಾರ ಕೊಟ್ಟಿದೆ? ಇಲ್ಲಿ ಸರಿಯಾದಂತಹ ಉತ್ತರ 3. CCB ಮತ್ತು STCB ಇಲ್ಲಿ ಸರಿಯಾದಂತ ಉತ್ತರ. ನೋಡ್ರಿ, RBI ಇದೆಯಲ್ಲ, ಏನ್ ಮಾಡಿದೆ ಅಂದ್ರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ಗೆ ಕೆಳಗಿನ ಸಂಸ್ಥೆಗಳ ತಪಾಸಣೆ ಮಾಡುವ ಅಧಿಕಾರವನ್ನು ಕೊಡುತ್ತದೆ. ಯಾವುದಂದ್ರೆ RBI, CCB ಮತ್ತು STCBಗಳು ಅಂತ ನಾವು ಹೇಳ್ಬೋದು. ಇನ್ನೊಂದು ನೆನಪಿರಲಿ, ನಮ್ಗೆ ಪ್ರಚಲಿತವಾಗಿ ಕಂಡು ಬರುವಂತ ಪ್ರಮುಖ ಭಾಗ ಅದು 2ನೇ ಭಾಗ, ಸಂವಿಧಾನದ 2ನೇ ಭಾಗ. 2ನೇ ಭಾಗದಲ್ಲಿ ಏನಿದೆ ಅಂತ ಕೇಳ್ತಾರೆ. ನೋಡಿ, ಭಾರತ ಸಂವಿಧಾನದ ಭಾಗ 2 ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ ಸ್ನೇಹಿತರೆ, ಪ್ರಚಲಿತವಾಗಿ ನಮಗೆ ಪದೇ ಪದೇ ಕೇಳುವಂತಹ ಒಂದು ಶಬ್ದ, ಅದುವೇ ಪೌರತ್ವ ಕಾಯ್ದೆ. ಪೌರತ್ವ ಬಗ್ಗೆ ತಿಳಿಸುವಂತಹ ಭಾಗ ಯಾವುದಂದ್ರೆ ನಮಗೆ ಭಾಗ 2 ನಲ್ಲಿ ವಿವರಿಸುತ್ತದೆ. ನೋಡಿ ಸ್ನೇಹಿತರೆ, ಕ್ವಶನ್ ಈ ಪೌರತ್ವ ಬಗ್ಗೆ ಡೆಫಿನೆಟ್ಲಿ ಒಂದು ಕ್ವಶನ್ ಪಕ್ಕ ಇರುತ್ತೆ. ಯಾಕಂತಂದ್ರೆ CCA ಜಾರಿ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ 2019ರ ನಿಯಮಗಳು, ಅಂಶಗಳು ನಾವು ನೋಡ್ಕೋಬೇಕಾಗುತ್ತೆ. ನೆನಪಿರಲಿ, ಇದು ಕಂಪಲ್ಸರಿ ಕೇಳ್ತಾರೆ. ನೆಕ್ಸ್ಟ್, ನೋಡಿ 16ನೇ ಕ್ವಶನ್ ಈ ರೀತಿ ಇದೆ. ಈ ಕೆಳಗಿನವುಗಳ ಹೇಳಿಕೆಗಳನ್ನು ಪರಿಗಣಿಸಿ ಎಲ್ಲ ಸಂಸದೀಯ ಪ್ರಜಾಪ್ರಭುತ್ವಗಳಲ್ಲಿ ನಾಗರಿಕ ಸೇವಾ ವರ್ಗವು ಅತ್ಯಂತ ಶಕ್ತಿಶಾಲಿಯಾಗಿರುವುದು ಹೇಗೆಂದರೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಸಾಮಾಜಿಕ ಹೊಣೆಗಾರಿಕೆ ತತ್ವಗಳು, ಮಂತ್ರಿ ಪರಿಷತ್ತಿನ ಹೊಣೆಗಾರಿಕೆಯ ತತ್ವ, ಪ್ರತ್ಯಾಯೋಜಿತ ಶಾಸನ ರಚನಾಧಿಕಾರ ಆಚರಣೆಯ ತತ್ವ, ಈ ಮೇಲಿನ ಹೇಳಿಕೆಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ B ಮತ್ತು C. ಮಂತ್ರಿ ಪರಿಷತ್ತಿನ ಹೊಣೆಗಾರಿಕೆಯ ತತ್ವ, ಪ್ರತ್ಯಾಯೋಜಿತ ಶಾಸನಾಧಿಕಾರ ತತ್ವ ಯಾರಿಗೆ ಹೊಂದಿರುತ್ತಂದ್ರೆ ಸಂಸತ್ತು ಅಲ್ಲಿರುವಂತ ಮಂತ್ರಿಗಳಿಗೆ ಅವಶ್ಯಕವಾಗಿ ಹೊಂದಿರುತ್ತೆ. ಕ್ವಶನ್ ನಂಬರ್ 17. ಸಾರ್ವಜನಿಕ ಆಡಳಿತವು ಒಂದು ವಿಜ್ಞಾನ ಎನ್ನುವ ಪ್ರತಿಪಾದನೆಯನ್ನು ಅಪೇಕ್ಷಿಸುವವರು ಯಾರು? ನೋಡು, ಅಪೇಕ್ಷಿಸಿದರೆ ಯಾರಂದ್ರೆ ಸಾರ್ವಜನಿಕ ಆಡಳಿತವು ಒಂದು ವಿಜ್ಞಾನ ಎನ್ನುವ ಪ್ರತಿಪಾದನೆಯನ್ನು ಅಪೇಕ್ಷಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ರಾಬರ್ಟ್ ಡಾಲ್. ಸರಿಯಾದಂತ ಉತ್ತರ ರಾಬರ್ಟ್ ಡಾಲ್ ಅಂತ ನಾವು ಹೇಳಬಹುದು. ನೆಕ್ಸ್ಟ್, ಅಧಿಕಾರಶಾಹಿ ಪದವನ್ನು ಮೊದಲು ಟಂಕಿಸಿದವರು ಯಾರು? ಇಲ್ಲಿ ಸರಿಯಾದಂತ ಉತ್ತರ ವಿನ್ಸೆಂಟ್ ಡಿ ಗವರ್ನೆ ಅಂತ ನಾವು ಹೇಳಬಹುದು. 18ನೇ ಕ್ವಶನ್.
ನೆಕ್ಸ್ಟು 19ನೇದು ಇದೆ ನೋಡಿ ಸ್ನೇಹಿತರೆ. ಲಡಂಗ್ ಅನ್ನೋದು ಒಂದು ಏನು ಅನ್ನೋದು ಕೇಳ್ತಾ ಇದ್ದಾರೆ. ಲಡಂಗ್ ಅನ್ನೋದು ಒಂದು ನೋಡಿ ಇಂಡೋನೇಷ್ಯಾದ ಸ್ಥಳಾಂತರ ಬೇಸಾಯ. ಇಂಡೋನೇಷ್ಯಾದ ಒಂದು ಸ್ಥಳಾಂತರವಾದ ಬೇಸಾಯಕ್ಕೆ ಲಡಂಗ್ ಎಂದು ಕರೆಯುತ್ತಾರೆ. ನೆನಪಿರಲಿ. ಇದನ್ನು ನಾವು ನಮ್ಮ ಭಾರತದಲ್ಲಿ ಸ್ಥಳಾಂತರ ಬೇಸಾಯದ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ನಾಗಾಲ್ಯಾಂಡ್ ಅತಿ ಹೆಚ್ಚು ಸ್ಥಳಾಂತರ ಬೇಸಾಯ ಹೊಂದಿರುವಂತ ರಾಜ್ಯ ಅಂತ ನಾವು ಭಾರತದಲ್ಲಿ ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಇನ್ನೊಂದು ನೆನಪಿರಲಿ, ಸ್ಥಳಾಂತರ ಬೇಸಾಯ ಎಂದರೆ ಒಂದು ಕಡೆ ನೆಲೆಸದೆ ಬೇರೆ ಬೇರೆ ಕಡೆಯಲ್ಲಿ ಇಲ್ಲಿ ಒಂದು ಸ್ವಲ್ಪ ದಿನ ಇರೋದು ಮತ್ತೆ ಮುಂದಕ್ಕೆ ಹೋಗಿ ನೆಲೆಸಿಬಿಟ್ಟು ಅಲ್ಲಿ ಒಂದು ಬೇಸಾಯ ಮಾಡೋದಕ್ಕೆ ನಾವೇನಂತೀವಿ ಸ್ಥಳಾಂತರ ಬೇಸಾಯ ಅಂತ ಕರಿತೀವಿ. ಮುಂದಿನ ಜಿಯೋಗ್ರಫಿಯಲ್ಲಿ ಮಾಡುವಂತ ತರಗತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಓಕೆನಾ? ಓಕೆ, ಇಲ್ಲೊಂದು ಮಸ್ಕೋ ವೈಟ್, ಪ್ಲೋಗೋ ವೈಟ್ ಮತ್ತು ಬಯೋಟೈಟ್. ಇಲ್ಲಿ ನೋಡ್ರಿ, ಇವುಗಳು ಏನು ಅಂತ ಕೇಳ್ತಾ ಇದ್ದಾರೆ. ಇವುಗಳು ಒಂದು ಅಭ್ರಕದ ಅದಿರುಗಳು. ಇದು ಮೊನರೈಟು, ಅವು ಕಬ್ಬಿಣದ ಅದಿರುಗಳು ನೀವು ಕಾಣ್ತಾ ಇದ್ದೀರಿ. ಅಲ್ಯೂಮಿನಿಯಂ ಅದಿರು ನೋಡೋಣ ಮುಂದಿನ ತರಗತಿಯಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಅಭ್ರಕದ ಅದಿರುಗಳು ಮಸ್ಕೋ ವೈಟ್, ಪ್ಲೋಗೋ ವೈಟ್ ಮತ್ತು ಬಯೋಟೈಟ್. ಇವುಗಳು ಏನಾಗಿರ್ತಾವಂದ್ರೆ ಒಂದು ಅಭ್ರಕದ ಅದಿರುಗಳು. ನೆಕ್ಸ್ಟ್ 21 ಕ್ವಶನ್ ಈ ರೀತಿ ಇದೆ. ಉತ್ತರ ಗೋಳಾರ್ಧದಲ್ಲಿ ಚಂಡಮಾರುತ ಅವಧಿಯಲ್ಲಿ ಗಾಳಿಯ ಬೀಸುವ ದಿಕ್ಕು ಅಂತ ಕೇಳ್ತಾರೆ. ನೋಡಿ, ದಕ್ಷಿಣ ಗೋಳಾರ್ಧ, ಉತ್ತರ ಗೋಳಾರ್ಧ ಅಂತ ನಾವು ಕಾಣ್ತಾ ಇದೀವಿ. ದಕ್ಷಿಣ ಗೋಳಾರ್ಧದಲ್ಲಿ ಯಾವ ರೀತಿ ಬೀಸುತ್ತೆ ಚಂಡಮಾರುತಗಳು, ಉತ್ತರ ಗೋಳಾರ್ಧದಲ್ಲಿ ಅದರ ವಿರುದ್ಧವಾಗಿ ಬೀಸುತ್ತೆ. ಅದು ಯಾವ ರೀತಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಉತ್ತರ ಗೋಳಾರ್ಧದಲ್ಲಿ ಚಂಡಮಾರುತದ ಅವಧಿಗಳಲ್ಲಿ ಗಾಳಿಯು ಬೀಸುವ ದಿಕ್ಕು ಕೇಳಿದರೆ ಗಡಿಯಾರದ ವಿರುದ್ಧ ದಿಕ್ಕು. ಈ ಕಡೆ ಬೀಸುತ್ತೆ, ಆದರೆ ಇದು ಉತ್ತರ ದಿಕ್ಕು. ಇದು ಏನಾಗುತ್ತೆ ಅಂದಾಗ ಇದು ಗಡಿಯಾರದ ದಿಕ್ಕು. ಗಡಿಯಾರ ಈ ಕಡೆ ಹೋಗುತ್ತೆ, ಆದರೆ ಉತ್ತರ ಗೋಳಾರ್ಧದಲ್ಲಿ ಈ ಕಡೆ ವಿರುದ್ಧವಾಗಿ. ದಕ್ಷಿಣ ಗೋಳಾರ್ಧದಲ್ಲಿ ಈ ರೀತಿಯಾಗಿ, ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರದ ದಿಕ್ಕಿನೆಡೆಗೆ, ಉತ್ತರ ಗೋಳಾರ್ಧದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನೆಡೆಗೆ ಸಾಗುತ್ತೆ ಚಂಡಮಾರುತ. ಇನ್ನೊಂದು ಕ್ವಶನ್ ನಂಬರ್ 22. ಸಾಂಸ್ಕೃತಿಕ ಹಿಂದುಳಿಯುವಿಕೆಗೆ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ನೋಡಿ, ಸಾಂಸ್ಕೃತಿಕ ಹಿಂದುಳಿಯುವಿಕೆ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ವಿಲಿಯಂ ಹಾಗ್ಬರ್ನ್. ವಿಲಿಯಂ ಹಾಗ್ಬರ್ನ್ ಸರಿಯಾದಂತಹ ಉತ್ತರ. ಸೊ ಸ್ನೇಹಿತರೆ, ನಾನು ಇವತ್ತಿನ ದಿನಗಳಲ್ಲಿ ಇಷ್ಟು ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋದೆ. ಯಾಕಂತಂದ್ರೆ ಇನ್ನೂ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದೆ, ಆದರೆ ಸಮಯದ ಅಭಾವ ಇರುವುದರಿಂದ ಈಗ ಮುಂದಿನ ತರಗತಿಯಲ್ಲಿ ಇನ್ನು ಉಳಿದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಯಾರೆಲ್ಲ ಹೊಸದಾಗಿ ನೋಡಿದಿರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಮುಂದೆ ಬರುವಂತಹ ಕ್ವಶನ್ಗಳು ಯಾವ ರೀತಿ ಇರ್ತಾವಂದ್ರೆ ಅವು 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಅಂದ್ರೆ ಆಪ್ಷನ್ಸ್ ತಗೊಳ್ಳೋಣ, ಆಪ್ಷನ್ಸ್ ತಗೊಂಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ನೋಡ್ರಿ, 23ನೇ ಕ್ವಶನ್ ಈ ರೀತಿ ಇದೆ. ಭಾರತದಲ್ಲಿ ಅತ್ಯಧಿಕ ಕಬ್ಬಿಣದ ಅದಿರನ್ನು ಉತ್ಪಾದಿಸುವ ರಾಜ್ಯ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಒರಿಸ್ಸಾ. ಸರಿಯಾದಂತ ಉತ್ತರ ಒರಿಸ್ಸಾ ಆಗಿದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕಬ್ಬಿಣದ ಅದಿರಲ್ಲ? ನೋಡ್ರಿ, ಕಬ್ಬಿಣದ ಅಲ್ಲಿ ಏನ್ ಮಾಡಿದ್ರು, ಅಭ್ರಕದ ಅದಿರುಗಳು ಕೇಳಿದ್ರು. ಅದೇ ಕ್ವಶನ್ ಇಲ್ಲಿ ನೋಡಿ ಯಾವ ರೀತಿ ಕೇಳ್ಯಾರ, ಕಬ್ಬಿಣದ ಅದಿರು ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಹೆಮಾಟೈಟ್ ಕಬ್ಬಿಣದ ಅದಿರು ಹೌದು, ಲಿಮೋನೈಟ್ ಕಬ್ಬಿಣದ ಅದಿರು ಹೌದು, ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರು ಹೌದು. ಆದರೆ ಲಿಗ್ನೈಟ್ ಇದು ಅಲ್ಲ, ಕಬ್ಬಿಣದ ಅದಿರು ಮಾತ್ರ ಅಲ್ಲ. ಓಕೆನಾ? ನೆಕ್ಸ್ಟ್, ಜಿಯೋಗ್ರಫಿ. ಸಮತಾಪಿ ರೇಖೆ ಎಂಬ ಪದವು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾರೆ.
ಸಮತಾಪಿ ಅಂದ್ರೆ ಇಲ್ಲಿ ತಾಪಮಾನಕ್ಕೆ ಸಂಬಂಧಿಸಿದೆ, ತಾಪಮಾನಕ್ಕೆ ಸಂಬಂಧಿಸಿದೆ ಅಂತ ನಾವು ಹೇಳಬಹುದು. ಕ್ವಶನ್ ನಂಬರ್ 26. ಸಿಂಧು ನದಿಯ ಉಗಮ ಸ್ಥಾನ. ಸಿಂಧು ನದಿಯ ಉಗಮ ಸ್ಥಾನ ಅಂದ್ರೆ ಕೈಲಾಸ ಪರ್ವತ ಅಂತ ನಾವು ಹೇಳಬಹುದು. ಸಿಂಧು ನದಿಯ ಉಗಮ ಸ್ಥಾನ ಕೈಲಾಸ ಪರ್ವತ. ನೋಡಿ ಸ್ನೇಹಿತರೆ, ಸಿಂಧು ನದಿಯ ಉಪನದಿಗಳು ಯಾವುವು, ಸಿಂಧು ನದಿ ಹಿಂದೆ ಯಾವ ರೀತಿ ಕರಿತಾ ಇದ್ರು, ಅದೆಲ್ಲ ನಾವು ನದಿಗಳ ವ್ಯವಸ್ಥೆ ಬಂದಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್ ಕ್ವಶನ್, ಪ್ರಪಂಚದ ಅತ್ಯಂತ ದೊಡ್ಡ ನದಿ ದ್ವೀಪ ಯಾವುದು? ನೋಡಿ, ಪ್ರಪಂಚದ ಅತ್ಯಂತ ನದಿ ದ್ವೀಪ ಯಾವುದಂದ್ರೆ ಮಜುಲಿ ದ್ವೀಪ. ಇದು ಎಲ್ಲಿ ಬರುತ್ತಂದ್ರೆ ನಾವು ನಮ್ಮ ಭಾರತದಲ್ಲೇ ಒರಿಸ್ಸಾ, ಸರಿ, ಮಜುಲಿ ದ್ವೀಪ ಕಾಣ್ತಾ ಇದ್ದೀವಿ. ಓಕೆನಾ? ಪ್ರಪಂಚದ ಅತ್ಯಂತ ದೊಡ್ಡ ನದಿಯ ಮಜುಲಿ ದ್ವೀಪ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಈ ರಂಗಂ ದ್ವೀಪ, ಇವು ಕಾವೇರಿ ಅದಕ್ಕೆ ಸಂಬಂಧಿಸಿದೆ. ಮಜೋರಿ ದ್ವೀಪ, ಬರ್ನಾಲ್ ದ್ವೀಪ, ಇವೆಲ್ಲ ನಾವು ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮ ಬಂಗಾಳದ ಜನಪ್ರಿಯ ತೋಟದ ಬೆಳೆಯಾಗಿದೆ? ಜನಪ್ರಿಯ ದ್ವೀಪದ ಬೆಳೆಯಾಗಿದೆ ಅಂದಾಗ ಇಲ್ಲಿ ಪಶ್ಚಿಮ ಬಂಗಾಳದ್ದು ಚಹಾ ಬಂದರು ಅಂತ ಕೂಡ ನಾವು ಕರಿತೀವಿ. ಯಾವುದು? ಕಲ್ಕತ್ತಾ. ಅದಕ್ಕಾಗಿ ಇಲ್ಲಿ ಜನಪ್ರಿಯ ತೋಟದ ಬೆಳೆ ಯಾವುದಂದ್ರೆ ಚಹಾ ಅಂತಾನೆ ನಾವು ಕರಿಬಹುದು. ಭಾರತ ಸರ್ಕಾರ ಬೆಳೆ ವಿಮೆಯನ್ನು ಜಾರಿಗೆಗೊಳಿಸಿದ ವರ್ಷ, ಬೆಳೆ ವಿಮೆ ಜಾರಿಗೆ ಬಂದ ವರ್ಷ ಯಾವುದಪ್ಪ ಅಂತಂದಾಗ ನೋಡಿ, ಯಾವಾಗಪ್ಪ ಅಂತಂದಾಗ ಇಲ್ಲಿ ಏನಾಗುತ್ತಂದ್ರೆ 1985 ಸರಿಯಾದಂತಹ ಉತ್ತರ. ಕ್ವಶನ್ ನಂಬರ್ 30. ಈ ಕೆಳಗಿನ ಯಾವ ರಾಜ್ಯವು ಮೂಗಾಸ್ ರೇಷ್ಮೆಯನ್ನು ಉತ್ಪಾದಿಸುತ್ತದೆ? ಮೂಗಾಸ್ ರೇಷ್ಮೆಯನ್ನು ಉತ್ಪಾದಿಸುತ್ತದೆ ಅಂದ್ರೆ ಇಲ್ಲಿ ಅಸ್ಸಾಂ. ಅಸ್ಸಾಂ ಏನಾಗುತ್ತಂದ್ರೆ ರಾಜ್ಯವು ಮೂಗಾಸ್ ರೇಷ್ಮೆಯನ್ನು ಉತ್ಪಾದಿಸುತ್ತದೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಾನು ಇದಕ್ಕೆ ಸಂಬಂಧಿಸಿದಂತೆ ಕೆಲವು ನೋಟ್ಸ್ ಇದ್ದಾವೆ, ಆ ನೋಟ್ಸ್ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.